ತೋಲ್ ಹೊಡ್ದು ಸರ್ ಮತ್ ಕಾಂಪ್ರಮೈಸ್ ಮಾಡು ಮತ್ ಅದು ಹೋಗ್ಲಿ ಬಿಡು ಏನ್ರ ಕೊಟ್ಟು ಫಸ್ಟ್ ಅಂದ್ರು ನಮ್ಗೆ 1.5 ಲಕ್ಷ ಕೊಡ್ರ ಅಂತ ಹೇಳಿದ್ರು ಸರ್ ಅವ್ರ ರೊಕ್ಕ ಮತ್ ಅಂದ್ರು 1 ಲಕ್ಷ ಅಂತ ಹೇಳಿದ್ರು. ನಾವ್ ಅಂದಿದೆ ನಮ್ಮ ತಮ್ಮೂರ್ ಹಚ್ಚಿರಿ ಫೋನ್ ಅಂದಿದ್ದೆ ನಮ್ಮ ಅಜ್ಜು ಖಾನ್ ಅಂತೂ ಒಬ್ರು ಕಜನ್ ಅವರಿ ಸರ್ ಅವ್ರಿಗೆ ಫೋನ್ ಹಚ್ಚಿ ಅವ್ರು ಮಾತಾಡ್ರಿ ಸರ್ ಅನಿಲ್ ಸರ್ ಮಾತಾಡೋರು ಅವ್ರು ಮಾತಾಡೋ ಅವ್ರಿಗೆ ಅಂದಿದ್ರು ನಿನ್ ರಾತ್ರಿಗೆ ಮಾತಾಡ್ರಿ ಸರ್ ಅವ್ರು ಮುಂಜಾನೆಗ ಬಾ ಮಾತಾಡ್ರಿ ಅಂತ ನಮ್ ತಮ್ಮೂರ್ ಅಂದ್ರು ಸರ್. ಆಯ್ತು ತಗೋ ಅಂತೂ ಅದು ಕಾಂಪ್ರಮೈಸ್ ಆಯ್ತಿಲ್ಲ ರೀ ಸರ್ ಅಲ್ಲಿ ರೊಕ್ಕ ಕೊಡ್ತೇನ ಬಾ ಅಂತ ಅವ್ರು ಹೇಳ್ರು. ಮತ್ ಅದು ಇದು ಟೂಬ್ ಕೊಟ್ಟ ನೋಡ್ರಿ ಸರ್ ಇದು ಟೂಬ್ ಇದು ಅವ ಫಾರೂಕ್ ಕಳ್ಳೂರ್ ಅವ ಹಚ್ಲತ್ರಿ ಸರ್ ನಮ್ಗ ಇದು ಟೂಬ್ ನೋಡ್ರಿ ಸರ್ ಮತ್ತೆ ಟ್ಯಾಬ್ಲೆಟ್ ಕೊಟ್ಟಿರು ಅವ್ ಟ್ಯಾಬ್ಲೆಟ್ ಅಲ್ಲಿ ತಿಂದು ಅಲ್ಲೇ ಬಿಟ್ಟಿದ್ದೇನ ಅಲ್ಲಿ ಅವ ಇನ್ನ ಅಲ್ಲಿ ನಾ ತೋರಿಸ್ತೀರಿ ಸರ್ ನಿಮ್ಗೆ ಹೋಗಿ ತೋರಿಸ್ತೀರಿ ಸರ್ ಅಲ್ಲೇ ಅವ ಅದು ಟ್ಯಾಬ್ಲೆಟ್ 4 ಟ್ಯಾಬ್ಲೆಟ್ ಇತ್ರಿ ಸರ್ ಅದು ನೈಟ್ದಾಗ 8 ಮತ್ತು ಮಾರ್ನಿಂಗ್ 8 ರೀ ಸರ್ ಇದು ಅವ ನೋಡ್ರಿ ಸರ್ ಇದು ಟೂಬ್ ಹಚ್ಕೋ ಮತ್ ಯಾರಿಗ್ ಬಿ ಹೇಳ್ಬೇಡ ಅಂತ ಹೇಳ್ರಿ ಸರ್ ನಮ್ಗೆ ರೊಕ್ಕ 50,000 ಕೊಡ್ಬೇಕಂತ್ರಿ ಸರ್ ಅವ್ರಿಗೆ ಫೈನಲ್ ಇನ್ನ ಕೊಟ್ಟಿಲ್ರಿ ಸರ್ 25 ಡೇಸ್ ನಾವ್ ಅಂದಿದೆ ಸರ್. ಆಯ್ತು ಕೊಡ್ತೀರಿ ಸರ್ ನಮ್ಮಲ್ಲಿ ಮೆಂಟಲಿ ಟಾರ್ಚರ್ ಮಾಡ್ಯಾರ ಸರ್. ಆಯ್ತು ನಮ್ ಇದ್ರ ಬ್ಯಾಡ್ರಿ ಸರ್ ನಾ ಕೊಡ್ತೆ ಅಂತ ಹೇಳಿದಿರಿ ಸರ್ ಅವ್ರಿಗೆ ಕೊಡ್ತೆ ಅಂತ ಅಂದ್ರು. ಸರ್ಕಲ್ ಸಾಬ್ರು ಅಂದ್ರು ನಿಮ್ ಮನಿ ಪರಿಸ್ಥಿತಿ ಚಂದಿಲ್ಲ ಯಪ್ಪ ನೀವ್ 1 ಲಕ್ಷ ಕೊಡ್ಬೇಡ 50,000 ಕೊಡು ಅಂತ ಹೇಳ್ರಿ ನಮ್ಗೆ. ನಾವ್ ಅಂದಿದ್ದೆ ಆಯ್ತು ಸರ್ ಕೊಡ್ತೀರಿ ಸರ್ ಅಂತ ನಮ್ ತಮ್ಮೂರ್ ಅಂದ್ರು. ಆಯ್ತು ಹೋಗ್ಲಿ ಬಿಡ್ರಿ ಏನಾಯ್ತು ಏನಿಲ್ಲ ಕೊಡ್ರಿ ಅಂತ ಹೇಳ್ರು. ನಾವು ಕೊಡಲ್ ನೋಡ್ರಿ ಸರ್ ನಮ್ 10,000 ಬೇಕಂದ್ರು ನಾ ಸಾಲ ಮಾಡ್ಬೇಕಿತ್ರಿ ಸರ್. ನಾ ಆಟೋದವ್ರು ಇದ್ರಿ ಸರ್ ನಾ ಎಲ್ಲಿಂದ ತಂದ್ಕೊಡ್ಬೇಕು ಸರ್ ಅವ್ರಿಗೆ ರೊಕ್ಕ ಮತ್ ಏನ್ರ ನಮ್ ಇದು ಇರ್ಬೇಕ್ರಿ ಸರ್ ಏನ್ರ ನಾವ್ ಗುನಾ ಮಾಡಿದೆ ಕುಸ್ತೋ भी मैं गुनाह करा कुस्तो भी कोसे तो केस में गया तो मेरे को मारो साहब मेरा गलती बताओ बोला साहब उनको ಒಂದ್ ಕೇಸ್ ಇಲ್ಲ ರೀ ಸರ್ ನಮ್ ಹಿಸ್ಟ್ರಿ ನೋಡ್ರಿ ಸರ್ ಅಂದಿದೆ ನಮ್ ಮನ್ಯಾಗ ನಮ್ ಊರ್ದಾಗ ಹೋಗಿ ನೋಡ್ರಿ ನಮ್ ಊರ್ ಗಾದ್ಗಿರಿ ಸರ್ ನಮ್ ಊರ್ದಾಗ ಹೋಗು ಯಾರಿಗ್ ಬಿ ಕಡ್ರಿ ಸರ್ ನೀವು ನಾ ಹೆಂಗಿದೆ ಪಾರ್ ನಮ್ ಅಕ್ಕೂರಿಗೆ ನಮ್ ಮನಿ ನಾನ್ ನಡೆಸ್ತಾರಿ ಸರ್ ನಮ್ ಡ್ಯಾಡಿ ಇಲ್ಲ ನಮ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ರಿ ಸರ್ ಅಂದಿದ್ದೆ ಅವ್ರಿಗೆ ಕಾಲ್ ಬಿಡದ್ರಿ ಸರ್ ಅವ್ರು ಏನ್ ಬಿ ಇದು ಮಾಡಿಲ್ರಿ ಸರ್ ತೋಲ್ ಹುಡ್ದು ನೋಡ್ರಿ ಸರ್ ಬಸ್ ನ್ಯಾಯ ಸಿಗ್ಬೇಕ್ರಿ ಸರ್ ಪೋಸ್ಟೇಜ್ ಹಾಕ್ರಿ ಸರ್ ನಮ್ ಸರ್ ಅವ್ರಿಗೆ ಕಾನೂನ್ದಾಗ ಏನ್ ಬಿಲ್ಲ ಏನಂತರು ಅವ್ರಂತರ ಕಾನೂನ್ ಏನ್ ಕಟ್ಕೋತ ನಮ್ ಶಂಟ ಹೋಗು ಯಾರಿಗ್ ಹೇಳ್ತಿ ನಾ ಅಂದಿದೆ ನಮ್ ಕಜನ್ ಒಂದು ಜಯರಾಜ್ ಬುಕ್ಕ ಸರ್ ಅವ ಯಾರವ ನಾವ್ ನಿನ್ ಅಡ್ವೊಕೇಟ್ ಏನ್ ಕರ್ಸ್ಕೊತ ನಮ್ಗೆ ಕಟ್ಕೊಂತ ಹೇಳ ಏನ್ ಕರ್ಸ್ತ ಇದು ಮಾಡ್ಕೊಂತ ಹೇಳ ಕಟ್ಕೊಂತ ಹೇಳ ಏನ್ ಕಾನೂನ್ ಏನ್ ಮಾಡಲ್ಲ ನೀವ್ ಮತ್ ಯಾರಿಗ್ರ ಹೊರಗ್ ಹೋಗು ಯಾರಿಗ್ರ ಹಿಡ್ದಿ ನೀ ಇದು ನಮ್ ಪೊಲೀಸರು ಹೊಡೆದಾರಂತೂ ನಿಮ್ಮಲ್ಲಿ ಕೇಸ್ ಮಾಡ್ತೆ ಅದನ್ನ ಇದು 15-16 केस में तेरे को डालते तेरा ऑटो उधर फेंक डालते फिर खाई के नीचे डालते तेरा ऑटो वो बोल के धमकी दे साहब ना मेरे को किसको सामने बोलना नहीं ना पुलिस के सामने बताना ये मतलब मीडिया के सामने कुछ नहीं बोलना ना इसके वकील साहब के सामने कुछ नहीं जाना एडवोकेट के सामने कुछ नहीं जाना ना जज साहब के सामने कुछ नहीं बोलना कानून का कुछ बोलना नहीं साहब 50,000 रुपये उनको लाके देना साहब तो तेरे को और एक बार इसमें कुछ भी नहीं इल्जाम करते वो कुछ भी नहीं बोल के बोले साहब इतना दे तो क्या बोलते हैं मीडिया और वकील कन गए तो क्या बोलते वकील के सामने अगर तू गया तो तेरे को 15-16 केस में डालते फिर मीडिया के सामने तू गया तो तेरे को 15-16 केस में डालते तेरे को और दूसरे केस में फिट करते और मत ಏನ್ ಧಮಕಿ ಕೊಡ್ಲತ್ತಲ್ಲ ಸರ್ ಅವರು ನಿಮ್ ಇದು ಆಟೋದಾಗೆ ಹೋಗು ಅವರು ಕಳ್ಳೂರ್ ಅಂತ ನಮ್ಮ ಆಟೋದಾಗೆ ಬಂತು ನಮ್ಮ ಆಟೋದಾಗೆ ಎಲ್ಲರ ಕಡೆ ನಮ್ಮ ಆಟೋದಾಗೆ ಹೋಗು ಸೋನಾ ಬಂಗಾರ ಅದು ಎಲ್ಲ ನಮ್ಮ ಆಟೋದಾಗ ಹೋಗಿ ಇದು ಮಾಡ್ರಂತ್ರಿ ಅವ್ರು ಚೋರಿ ಮಾಡ್ರಂತ್ರಿ ಸರ್ ಅವು ಎಲ್ಸಾಮ್ ಆಗ್ತಾ ಅಂತ ಹೇಳಿದ್ರ ಅವ್ರು ನಾವೇ ಅಂದಿರಿ ಆಯ್ತು ಮಾಡ್ರಿ ಸರ್ ಏನ್ ಮಾಡ್ತಿ ಮಾಡ್ರಿ ನಾವು ಒಂದ್ ದಿನ ಹಿಡಿದ್ರಿ ನೋಡ್ರಿ ಸರ್ ನಮ್ಮ ತೋಲ್ ಹುಡಿದ್ರ ನಾವೇ ಅಂದಿದ್ದೆ ನಾವ್ ತಗೊಂಡಿರ್ರಿ ಸರ್ ಅವ್ರ ಬಲ್ ನಮ್ ಹಿಸ್ಟ್ರಿ ಚೆಕ್ ಮಾಡ್ರಿ ಕಾಲ್ ಹಿಸ್ಟ್ರಿ ಚೆಕ್ ಮಾಡ್ರಿ ನಮ್ಮ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ರಿ ಏನ್ರ ವೆರಿಫಿಕೇಶನ್ ಮಾಡ್ರಿ ಸರ್ ನೀವು ಅಂತ ಹೇಳಿದೆ ನಾವು ಒಂದ್ ದಿನ ನಾವು ತೋಲ್ ಟಾರ್ಚರ್ ಮೆಂಟಲಿ भी फिजिकली ಎಲ್ಲಾನೇ ಇದು ಮಾಡ್ರಿ सर मत दूसरे दिन बहुत मारे साहब ऐसा पैर लंबे करके साहब तलवों पे मारते थे इतना मोटा बेल्ट साहब इतना मोटा बैट वो आरिफ सर कैप्टन का है कहते साहब उस पे लिखे आरिफ सर कैप्टन बोल के लिखे पैर लंबे करके पैर के ऊपर पैर ऐसा रख के ठहर के और अड्डी सर ऐसा मार रहा साहब जो मुजरिम रेप केस में भी जाता साहब उसको भी इतना नहीं मारते साहब मैं इनोसेंट हूँ साहब मेरे खिलाफ एक सबूत भी है तो साहब मैं मानता था मैं इनोसेंट हूँ साहब मेरे पास प्रूफ भी है सर वीडियो मेरे पास वो जो मई के महीने में वो बच्चा बात करा ना फारूक चोर वो प्रूफ भी है मेरे पास साहब मेरे को सिर्फ साहब जज साहब से एक ही रिक्वेस्ट है मीडिया साहब से एक ही रिक्वेस्ट है मेरे को नहीं चाहिए साहब बस मैं गरीब आदमी हूँ साहब मेरा बाप नहीं है मेरे पास 2 बहना की जिम्मेदारी है साहब शादी नहीं हुआ उनका बस हेल्प करो साहब बस और कुछ भी नहीं साहब अगर उन्होंने कुछ भी करे तो साहब मेरे को कुछ हुआ तो वो सब पुलिस वालों का जिम्मेदारी साहब और वो बोलता साहब जोरू तू बाहर निकल तेरे को ऐसा फाड़ डाल तुम बोल के मेरे को धमकी दे रहा साहब फारूक बोल के ऐसा फाड़ डाल तुम तेरे को बाहर निकल तुम मेरे को इतना धमकी दिया साहब मैं गरीब आदमी में कहा जाऊँ साहब